ಕಾಡುಕೋಳಿಯಿಂದ ನಾಟಿಕೋಳಿ. ಇದು ಕೇವಲ ಒಂದು ಹಕ್ಕಿಯಲ್ಲ. ನಾಗರಿಕತೆ ಮೊಳಕೆಯೊಡೆಯದ ಕಾಲದಿಂದಲೂ ಮನುಷ್ಯನ ವಿಕಸನದ ಹಾದಿಯಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕಿದ ಜೀವವಿದು. ಸಾವಿರಾರು ವರ್ಷಗಳಿಂದ ನಮ್ಮ ಕಿವಿಗೆ ಬೀಳುವ ಇದರ ಆ ಒಂದು ತೀಕ್ಷ್ಣವಾದ ಕೂಗು ಇಡೀ ಜಗತ್ತಿಗೆ ಸೂರ್ಯೋದಯದ ಸಂದೇಶವನ್ನು ಸಾರುತ್ತಾ ಬಂದಿದೆ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಕುತೂಹಲಕಾರಿ ರಹಸ್ಯವನ್ನು ಭೇದಿಸಲಿದ್ದೇವೆ. ನಮ್ಮ ಮನೆಯ ಹಿತ್ತಲಿನಲ್ಲಿ ನಿರಾತಂಕವಾಗಿ ಓಡಾಡುವ ಈ ಸಾಮಾನ್ಯ ನಾಟಿಕೋಳಿಗೂ ಪಶ್ಚಿಮ ಘಟ್ಟದ ದಟ್ಟ ಅರಣ್ಯಗಳ ನಡುವೆ ರಾಜಗಾಂಭೀರ್ಯದಿಂದ ಬದುಕುವ ಆ ಕಾಡುಕೋಳಿಗೂ ಇರುವ ಸಂಬಂಧವೇನು? ಬನ್ನಿ, ಕಾಡಿನಿಂದ ನಾಡಿನವರೆಗೆ ಸಾಗಿಬಂದ ಈ ರೋಚಕ ಪಯಣವನ್ನು ಇಂದಿನ ಸಂಚಿಕೆಯಲ್ಲಿ ಅನ್ವೇಷಿಸೋಣ. ಇಂದು ಜಗತ್ತಿನಲ್ಲಿರುವ ಕೋಟ್ಯಾಂತರ ಕೋಳಿಗಳಿಗೆಲ್ಲ ಮೂಲ ಪಿತಾಮಹ ಎಂದರೆ ಅದು ಏಷ್ಯಾದ ಕಾಡುಗಳಲ್ಲಿ ಕಂಡುಬರುವ ರೆಡ್ ಜಂಗಲ್ ಫೌಲ್ ಅಥವಾ ಕೆಂಪು ಕಾಡು ಕೋಳಿ. ಗಂಡು ಕಾಡು ಕೋಳಿ ಅಂದರೆ ಹುಂಜ ನೋಡಲು ಬಣ್ಣ ಬಣ್ಣದ ಗರಿಗಳಿಂದ ಕಂಗೊಳಿಸಿದರೆ, ಹೆಣ್ಣು ಕೋಳಿ ಕಾಡಿನ ಒಣಗಿದ ಎಲೆಗಳ ಬಣ್ಣಕ್ಕೆ ಒಗ್ಗಿಕೊಂಡು ಶತ್ರುಗಳ ಕಣ್ಣಿಗೆ ಬೀಳದಂತೆ ತನ್ನನ್ನು ತಾನು ಮರೆಮಾಚಿಕೊಳ್ಳುತ್ತದೆ. ನಿಮಗೆ ಗೊತ್ತೇ, ಕಾಡು ಕೋಳಿಗಳಿಗೆ ಹಾರುವ ಸಾಮರ್ಥ್ಯವಿದೆ. ಹೌದು, ರಾತ್ರಿಯ ಹೊತ್ತು ಚಿರತೆ, ಕಾಡುಬೆಕ್ಕು ಅಥವಾ ಮುಂಗುಸಿಗಳಿಂದ ತಪ್ಪಿಸಿಕೊಳ್ಳಲು ಇವು ಎತ್ತರದ ಮರದ ಕೊಂಬೆಗಳ ಮೇಲೆ ಹಾರಿ ನಿದ್ರಿಸುತ್ತವೆ. ನೈಸರ್ಗಿಕವಾಗಿ ಸಿಗುವ ಕಾಡು ಹಣ್ಣುಗಳು, ಗೆದ್ದಲು ಹುಳು ಮತ್ತು ಸಣ್ಣ ಸಣ್ಣ ಕ್ರಿಮಿಕೀಟಗಳೇ ಇವುಗಳ ನೆಚ್ಚಿನ ಆಹಾರ. ಸುಮಾರು 8,000 ವರ್ಷಗಳ ಹಿಂದೆ ಮನುಷ್ಯ ಕೃಷಿ ಮಾಡುವುದನ್ನು ಕಲಿತ. ಆಗ ಕಾಲು ಕಡ್ಡಿಗಳನ್ನು ಅರಸಿ ಈ ಕಾಡು ಕೋಳಿಗಳು ಮನುಷ್ಯನ ವಸತಿಗಳತ್ತ ಬಂದವು. ಅಲ್ಲಿಂದ ಶುರುವಾಯಿತು ನಮ್ಮ ಹೆಮ್ಮೆಯ ನಾಟಿ ಕೋಳಿಯ ಉಗಮ. ಸಾವಿರಾರು ವರ್ಷಗಳ ಕಾಲ ಮನುಷ್ಯನ ಜೊತೆಗಿನ ಒಡನಾಟದಿಂದ ನಾಟಿ ಕೋಳಿಗಳು ಹಾರುವ ಸಾಮರ್ಥ್ಯವನ್ನು ಕಳೆದುಕೊಂಡವು. ಆದರೆ ರೋಗಗಳ ವಿರುದ್ಧ ಹೋರಾಡುವ ಅಸಾಧಾರಣ ಶಕ್ತಿಯನ್ನು ಮತ್ತು ನೈಸರ್ಗಿಕ ವಾತಾವರಣದಲ್ಲಿ ಬದುಕುವ ಕಲೆಯನ್ನು ಅವು ಉಳಿಸಿಕೊಂಡವು. ನಾಟಿ ಕೋಳಿಗಳು ನೈಸರ್ಗಿಕ ಕಸ ವಿಲೇವಾರಿ ಘಟಕ ಇದ್ದ ಹಾಗೆ. ಹಿತ್ತಲಿನಲ್ಲಿರುವ ಕೀಟಗಳು, ಎಂಜಲು ಮತ್ತು ಧಾನ್ಯಗಳನ್ನು ಹುಡುಕಿ ತಿನ್ನುತ್ತವೆ. ಬ್ರಾಯ್ಲರ್ ಕೋಳಿಗಳಿಗೆ ಹೋಲಿಸಿದರೆ ಇವು ನಿಧಾನವಾಗಿ ಬೆಳೆಯುತ್ತವೆ. ಆದರೆ ಇವುಗಳ ಮಾಂಸದಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿರುತ್ತದೆ ಮತ್ತು ಕೊಬ್ಬಿನಂಶ ಬಹಳ ಕಡಿಮೆ ಇರುತ್ತದೆ. ಹಾಗಾಗಿಯೇ ನಾಟಿ ಕೋಳಿ ಸಾರಿನ ರುಚಿ ಮರೆಯಲಾಗದ್ದು. ಇದಷ್ಟೇ ಅಲ್ಲ, ನಾಟಿ ಕೋಳಿಗಳು ತಾವೇ ಮೊಟ್ಟೆ ಇಟ್ಟು ತಾವೇ ಕಾವು ಕೊಟ್ಟು ಮರಿ ಮಾಡುತ್ತವೆ. ಬ್ರಾಯ್ಲರ್ ಕೋಳಿಗಳಲ್ಲಿ ಈ ತಾಯ್ತನದ ಗುಣ ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಒಂದು ಎಚ್ಚರಿಕೆಯ ಮಾತು: ನಾಟಿ ಕೋಳಿ ಮಾಂಸ ಆರೋಗ್ಯಕ್ಕೆ ಒಳ್ಳೆಯದು ನಿಜ, ಆದರೆ ರುಚಿಯ ಆಸೆಗೆ ಬಿದ್ದು ಕಾಡು ಕೋಳಿಯನ್ನು ಬೇಟೆಯಾಡುವುದು ಕಾನೂನುಬಾಹಿರ. 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಕಾಡು ಕೋಳಿಯನ್ನು ಬೇಟೆಯಾಡುವುದು ಅಥವಾ ತಿನ್ನುವುದು ಕಠಿಣ ಶಿಕ್ಷಾರ್ಹ ಅಪರಾಧ. ಕಾಡುಕೋಳಿ ಅರಣ್ಯದ ಆಸ್ತಿ, ಅದು ಅಲ್ಲಿಯೇ ಇರಬೇಕು. ಸಂಜೆಯಾಗುತ್ತಿದ್ದಂತೆ ಹಳ್ಳಿಗಳಲ್ಲಿ ನಾಟಿ ಕೋಳಿಗಳು ಗೂಡು ಸೇರುತ್ತವೆ. ಅತ್ತ ದಟ್ಟ ಕಾಡಿನಲ್ಲಿ ಕಾಡುಕೋಳಿ ಮರವೇರಿ ನಿದ್ರೆಗೆ ಜಾರುತ್ತದೆ. ಎರಡು ಬದುಕುಗಳು ಬೇರೆ ಬೇರೆಯಾದರೂ ಅವುಗಳ ಮೂಲ ಒಂದೇ. ಕಾಡುಕೋಳಿ ಕಾಡಿನ ಪರಿಸರ ವ್ಯವಸ್ಥೆಯ ಪ್ರಮುಖ ಕೊಂಡಿ. ನಾಟಿಕೋಳಿ ನಮ್ಮ ಗ್ರಾಮೀಣ ಬದುಕಿನ ಜೀವನಾಡಿ. ಕಾಡನ್ನು ರಕ್ಷಿಸೋಣ, ನಾಟಿ ತಳಿಗಳನ್ನು ಪ್ರೋತ್ಸಾಹಿಸೋಣ. ಕಾಡುಕೋಳಿ ಮತ್ತು ನಮ್ಮ ಹಿತ್ತಲ ನಾಟಿಕೋಳಿಯ ನಡುವಿನ ಈ ರೋಚಕ ಪಯಣದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಾಡಿನ ಸಂಪತ್ತನ್ನು ಅರಣ್ಯದಲ್ಲೇ ಉಳಿಸೋಣ. ಹಾಗೆಯೇ ನಮ್ಮ ರೈತರ ಜೀವನಾಡಿಯಾದ ನಾಟಿ ತಳಿಗಳನ್ನು ನಮ್ಮೂರಿನಲ್ಲೇ ಬೆಳೆಸೋಣ. ಇದೇ ರೀತಿಯ ಕೃಷಿ, ಪ್ರಕೃತಿಯ ವಿಸ್ಮಯಗಳು ಮತ್ತು ನಮ್ಮ ಮಣ್ಣಿನ ಅಪರೂಪದ ಕಥೆಗಳಿಗಾಗಿ ತಪ್ಪದೇ ನಮ್ಮ ಕಡಲತೀರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಈ ಸಾಕ್ಷ್ಯಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಕೃಷಿ ಹಾಗೂ ಪ್ರಕೃತಿ ಪ್ರೇಮಿಗಳಾದ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದು ಅದ್ಭುತ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.